ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇಂದಿನ ಸಂಚಿಕೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಮೊದಲಿಗೆ ಈ ನಾಗರಾಜನಿಗೂ ಹಾಗೂ ಸುಬ್ರಹ್ಮಣ್ಯನಿಗೂ ಏನು ಸಂಬಂಧ ಅಂತ? ನಾಗರಾಜ ಅನ್ನುವಂಥದ್ದು ಈ ಕಾಶ್ಯಪ ಮಹರ್ಷಿಯ ಹಿಂದೆ ನಾವು ಚಿಂತನೆ ಮಾಡಿದಂತೆ ಕಾಶ್ಯಪ ಮಹರ್ಷಿ 12 ಜನ ಪತ್ನಿಯರಲ್ಲಿ ಒಂದು ಪತ್ನಿಯ ಹೆಸರು ಕದ್ರು ಅನ್ನುವಂಥದ್ದು. ಆ ಕದ್ರುವಿಗೆ ಹುಟ್ಟಿದಂತಹ ಮಕ್ಕಳು ಈ ನವನಾಗಗಳು ಅಂತ ಹೇಳಿ, ಸರ್ಪಾದಿ ಅಷ್ಟಕುಲ ನಾಗೇಂದ್ರರು ಅಂತ ಹೇಳಿ. ಈ 9 ನವನಾಗಗಳು ಮನುಷ್ಯನಿಗೆ 9 ರೀತಿಯಾಗಿರ್ತಕ್ಕಂತಹ ಬೇಕಾಗಿರುವಂಥ ಫಲಗಳನ್ನು ಕೊಡೋದ್ರಲ್ಲಿ ಮುಂದುವರೆದಿರ್ತಾರೆ. ಹಾಗೆ ಇದನ್ನು ನಾಗನನ್ನು ಪಂಚಮಿಗೆ ಪಂಚಮಿಗೆ ನಾಗನನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ಷಷ್ಠಿಗೆ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ಸುಬ್ರಹ್ಮಣ್ಯನ ವೃತ್ತಾಂತವನ್ನು ತಿಳಿಯುವಾಗ ಸುಬ್ರಹ್ಮಣ್ಯನಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಹೆಸರುಗಳನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಕೊಟ್ಟಿದ್ದಾರೆ. ಷಣ್ಮುಖ ಅಂತಲೂ ಕರೀತಾರೆ, ಕಾರ್ತಿಕೇಯ ಅಂತಲೂ ಕರೀತಾರೆ. ಹಾಗೆ ಸುಬ್ರಹ್ಮಣ್ಯ ಯಾರು ಅನ್ನುವಂಥದ್ದು ನೋಡಿದಾಗ ಶಿವಪಾರ್ವತಿಗೆ ಜನಿಸಿದಂಥ ಮಗನೇ ಸುಬ್ರಹ್ಮಣ್ಯ ಅಂತ. ಆ ಸುಬ್ರಹ್ಮಣ್ಯನಿಗೆ ಇರುವಂಥ ಹೆಸರುಗಳೇ ಷಣ್ಮುಖ, ಕಾರ್ತಿಕೇಯ, ವೇಲಾಯುಧ. ಅವನ ಆಯುಧ ಯಾವುದು ಅಂತ ಕೇಳಿದರೆ ವೇಲಾಯುಧ. ಹಾಗೆ ಅವರ ಹೆಂಡತಿ ವಲ್ಲಿ ಮತ್ತು ದೇವಸೇನ ಅಂತ. ಕೆಲವೊಂದು 5 ಮುಖಗಳನ್ನು ಇಟ್ಟುಕೊಂಡಂಥವನು. ಬಲಭಾಗದಲ್ಲಿ ಎಡಭಾಗದಲ್ಲಿ ವಲ್ಲಿ ಮತ್ತು ದೇವಸೇನನ್ನು ಕೂರಿಸಿಕೊಂಡು ನವಿಲಿನ ಮೇಲೆ ಹೋಗುವ ಚಿತ್ರವನ್ನೆಲ್ಲ ನಾವು ಗಮನಿಸಿರ್ತೇವೆ. ಅದನ್ನು ನಾವು ಸುಬ್ರಹ್ಮಣ್ಯ ಅಂತಲೂ ಚಿಂತನೆ ಮಾಡಬೇಕಾಗ್ತದೆ. ಹಾಗೆ ಪಾರ್ವತಿಯ ಈಶ್ವರಮುಖ, 6 ಮುಖ ಇರುವಂಥ ಕಾರಣದಿಂದ ಷಣ್ಮುಖ ಅಂಥೇಳಿ. ಹಾಗೆ ಅವನಿಗೆ 6 ಜನ ತಾಯಿಯಂದಿರು ಹಾಲನ್ನು ಉಣಿಸಿದಂಥ ಕಾರಣದಿಂದ ಅವನು ಮುಂದೆ 6 ರೀತಿಯ ಬೇರೆ ಬೇರೆ ಸಂಹಾರ ಮಾಡುವಂಥ ಕಥೆಗಳೆಲ್ಲ ಬರ್ತದೆ. ಹಾಗೆ ಅವನಿಗೆ ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು ಈ ಕಾವಡಿ ಆಟಂ ಅಂತೇಳಿ ಹೇಳ್ತಾರೆ. ಕಾವಡಿ ಆಟಂ ಅಂತ ಹೇಳಿದರೆ ಈ ಮುರುಗನ್ ಭಕ್ತರು ಆಚರಿಸುವಂತಹ ತ್ಯಾಗ ಮತ್ತು ಅರ್ಪಣೆಯ ಸಂಕೇತ ಅಂತ ಹೇಳಿದರೆ ಪಾಲ್ ಕಾವಡಿ ಅಂತ ಹೇಳಿ. ಈ ಹೆಗಲ ಮೇಲೆ ಅರ್ಧವೃತ್ತ ಇರುವಂಥ ಒಂದು ಮರ ಮತ್ತು ಕಬ್ಬಿಣದ ಇಂದ ಮಾಡಿದಂತಹ ಈ ಕಾವಡಿಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ಸುಮಾರಷ್ಟು ದೂರ ಆ ದೇವರನ್ನು ಭಜನೆ ಮಾಡಿಕೊಂಡು ಆ ಶುದ್ಧವಾಗಿರ್ತಕ್ಕಂತಹ ಮಡಿಕೆಯಲ್ಲಿರುವಂಥ ಹಾಲನ್ನು ಮುರುಗನ್ ಆ ಕಾರ್ತಿಕೇಯನಿಗೆ ಸಮರ್ಪಣೆ ಮಾಡುವಂಥದ್ದನ್ನು ನಾವೆಲ್ಲ ಈ ಹರೋಹರ ಜಾತ್ರೆಗಳಲ್ಲಿ ನಾವು ಚಿಂತನೆ ಮಾಡಿದಂಥದ್ದು. ಹಾಗಾಗಿ ಶಾಸ್ತ್ರಗಳಲ್ಲಿ ಸುಬ್ರಹ್ಮಣ್ಯನೇ ಬೇರೆ, ಹಾಗೆ ಸರ್ಪಾದಿ ಅಷ್ಟಕುಲ ನಾಗೇಂದ್ರನೇ ಬೇರೆ. ಇದು ಶರೀರ ಸ್ವರೂಪವನ್ನು ಹೊಂದಿದಂಥ ಶಿವ ಮತ್ತು ಪಾರ್ವತಿಗೆ ಹುಟ್ಟಿದಂಥ ಮಗ ಸುಬ್ರಹ್ಮಣ್ಯ ಅಂತ ಹೇಳಿ. ಹಾಗೆ ಈ ಸರ್ಪಾದಿ ಅಷ್ಟಕುಲ ನಾಗೇಂದ್ರ ಯಾರು ಅಂತ ಕೇಳಿದರೆ ಕಾಶ್ಯಪ ಮಹರ್ಷಿಯ ಕದ್ರುವಿನ ಮಕ್ಕಳೇ ಸರ್ಪಾದಿ ಅಷ್ಟಕುಲ ನಾಗೇಂದ್ರರು. ಇದೇ ಬೇರೆ ಅದೇ ಬೇರೆ. ಯಾಕೆ ಅಂತ ಕೇಳಿದರೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂಥ ಒಂದು ವಾಕ್ಯದಿಂದ ಎಲ್ಲರಿಗೂ ಜನರಲ್ಲಿ ಗೊಂದಲ ಉಂಟಾಗಿದೆ. ಸರ್ಪಾದಿ ಅಷ್ಟಕುಲ ನಾಗೇಂದ್ರನನ್ನು ಸುಬ್ರಹ್ಮಣ್ಯ ಅಂತಲೂ ಕರೀತಾರೆ. ಆದರೆ ಈ ಸುಬ್ರಹ್ಮಣ್ಯನೇ ಬೇರೆ ರೀತಿ, ಈ ನಾಗನೇ ಬೇರೆ ರೀತಿ. ಹಾಗೆ ಈ ರಾಹುಕೇತುವೇ ಬೇರೆ ರೀತಿ. ಈ ನಮ್ಮ ಕಾಳಹಸ್ತಿಯಲ್ಲಿರುವಂಥದ್ದು ರಾಹುಕೇತು, ವಿಶೇಷವಾಗಿ ಇರುವಂಥದ್ದು ರಾಹುಕೇತು. ಕಾಳ ಸರ್ಪ ಅದೊಂದು ಪದ, ಕಾಳ ಸರ್ಪ. ಈ ರಾಹುಕೇತುಗಳ ಮಧ್ಯಭಾಗದಲ್ಲಿ ಅಷ್ಟು ಗ್ರಹ ಬಂತು ಅಂತಾದರೆ ಆ ಕಾಳಸರ್ಪ ಯೋಗ ಅಂತ ಹೇಳ್ತಾರೆ. ಅದನ್ನು ಪರಿಹಾರ ಮಾಡಲಿಕ್ಕೆ ರಾಹುಕೇತುವನ್ನೇ ಆರಾಧನೆ ಮಾಡಬೇಕು. ಈ ರಾಹು ಅವ್ರ ಬಾಧಕ ಷಷ್ಠರಂಧ್ರಕಗತೆ ಕಾರ್ಯೋ ಬಲಿಪ್ರೀತೆ ಅಂದರೆ ರಾಹು ಅನ್ನುವಂಥವನು ಬಾಧಕದಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ನಮ್ಮ ಜಾತಕದಲ್ಲಿ ಬೇರೆ ಬೇರೆ ಮನೆಗಳಿರ್ತದೆ, 12 ಮನೆ ಇರ್ತದೆ. ಅಲ್ಲಿ ಕೆಲವೊಂದು ಮನೆಗಳಲ್ಲಿ ರಾಹು ಇದ್ದ ಅಂತ ಆದರೆ ಸರ್ಪದೋಷಗಳು ಅಂತ ಹೇಳಿದ್ದಾರೆ. ಆದರೆ ಸುಬ್ರಹ್ಮಣ್ಯ ವಿಶೇಷವಾಗಿ ಅದು ಬೇರೆ ರೀತಿಯಾಗಿರ್ತಕ್ಕಂತಹ ದೇವರು. ಆದರೆ ಆ ಹೆಸರು ಪರ್ಟಿಕ್ಯುಲರ್ ಆಗಿ ಸೇಮ್ ಬರೋದ್ರಿಂದ ಈ ಮೂರನ್ನೂ ಬೇರೆ, ಸುಬ್ರಹ್ಮಣ್ಯ ಬೇರೆ, ನಾಗರಾಜ ಬೇರೆ, ರಾಹುಕೇತು ಬೇರೆ. ಆದರೆ ಇದರಲ್ಲಿ ಕಾಮನ್ ಆಗಿ ಬರುವಂಥ ಪದ ಯಾವುದು ಅಂತ ಕೇಳಿದರೆ ಸುಬ್ರಹ್ಮಣ್ಯ. ಆದ್ದರಿಂದ ಎಲ್ಲರಿಗೂ ಏನಾಗಿದೆ ಅಂತ ಕೇಳಿದರೆ ಎಲ್ಲದೂ 3 ಒಂದೇ ಅನ್ನುವಂಥ ಭಾವನೆ ಬಂದಿದೆ. ಇಲ್ಲಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವಂಥದ್ದೇ ಬೇರೆ ವಿಚಾರಗಳಿಗೆ, ಹಾಗೆ ಈ ಸರ್ಪಾದಿ ಅಷ್ಟಕುಲ ನಾಗೇಂದ್ರನನ್ನು ಆರಾಧನೆ ಮಾಡುವಂಥದ್ದೇ ಬೇರೆ ವಿಚಾರಗಳಿಗೆ, ಹಾಗೆ ರಾಹುಕೇತುವನ್ನು ಆರಾಧನೆ ಮಾಡುವಂಥದ್ದೇ ಬೇರೆ ವಿಚಾರಗಳಿಗೆ. ಮೂರನ್ನೂ ನಾವು ಒಟ್ಟಿಗೆ ಸಂಯೋಜನೆ ಮಾಡಿ ಚಿಂತನೆ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಸುಬ್ರಹ್ಮಣ್ಯನನ್ನೇ ನೀವು ಬೇರೆ ಆರಾಧನೆ ಮಾಡಬೇಕು. ಹಾಗಾದರೆ ನಾಗರ ಪಂಚಮಿ ದಿನದಿಂದನೇ ಸುಬ್ರಹ್ಮಣ್ಯ ಷಷ್ಠಿಯನ್ನು ಮಾಡ್ಬೋದಲ್ವಾ? ನಾಗರ ಪಂಚಮಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಪಂಚಮಿಗೆ ನಾಗನನ್ನು ಆರಾಧನೆ ಮಾಡುವಂಥದ್ದು.
ಷಷ್ಠಿಗೆ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವಂಥದ್ದು. ಅಲ್ಲೂ ಏನಾಗಿದೆ ಅಂತ ಕೇಳಿದ್ರೆ ಆ ಒಂದು ಕಾರಣದಿಂದ ಏನು ಎರಡು ಒಂದೇ ಬಿಡು, ಸುಬ್ರಹ್ಮಣ್ಯ ಮಾಡಲಿಲ್ಲ ಅಂದರೆ ಪಂಚಮಿ ಮಾಡಿದರೆ ಅದು ಅಲ್ಲಿಗೆ ಸೇರ್ತಂತ ಚಿಂತನೆಯಲ್ಲಿರ್ತಾರೆ. ಹಾಗಾಗಿ ಇದೆಲ್ಲವೂ ಬೇರೆ ಬೇರೆ, ಆದರೆ ವಸ್ತುಸ್ಥಿತಿಯನ್ನು ನೋಡುವಾಗ ಅಲ್ಲಿ ಹೆಸರು ಒಂದು ನಮಗೆ ಕಾಮನ್ ಆಗಿರುವಂಥದ್ರಿಂದ ನಮಗೆಲ್ಲರಿಗೂ ಏನಾಗ್ತದೆ ಕೇಳಿದ್ರೆ ಕನ್ಫ್ಯೂಸ್ ಆಗ್ತದೆ. ಹಾಗಾಗಿ ನಾಗನನ್ನೇ ಬೇರೆ ಆರಾಧನೆ ಮಾಡಬೇಕು, ಸುಬ್ರಹ್ಮಣ್ಯನನ್ನೇ ಬೇರೆ ಆರಾಧನೆ ಮಾಡಬೇಕು. ಯಾವಾಗ ಯಾವ ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಜಾತಕಕ್ಕೆ ಅವಶ್ಯಕತೆ ಇದೆಯೋ ಅವತ್ತಿನ ಆ ಕಾಲಘಟ್ಟದಲ್ಲಿ ಸುಬ್ರಹ್ಮಣ್ಯನನ್ನು ನಾಗನನ್ನು ಆರಾಧನೆ ಮಾಡಬೇಕು. ಖಂಡಿತ ಗುರುಜಿ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯಿಂದ ನಾಗದೋಷ ನಿವಾರಣೆ ಆಗುತ್ತಾ, ಹೇಗೆ? ಇಲ್ಲ, ಈಗ ನೋಡಿ, ನಾನು ಮೊದಲೇ ಹೇಳಿದಂತೆ ಸುಬ್ರಹ್ಮಣ್ಯ ಯಾರು? ಶಿವ ಮತ್ತು ಪಾರ್ವತಿಗೆ ಹುಟ್ಟಿದಂತಹ ಸುಬ್ರಹ್ಮಣ್ಯ. ಆ ಸುಬ್ರಹ್ಮಣ್ಯ ಅವನು ತುಂಬ ಸಂಚಾರಗಳನ್ನು ಮಾಡಿದ್ದಾನೆ. ನವಿಲನ್ನು ಇಟ್ಟುಕೊಂಡು ಈ ಒಂದು ಹಣ್ಣು, ಈಗ ತಂದೆ ತಾಯಿ ಹೇಳ್ತಾರ ಒಂದು ಹಣ್ಣು ಬೇಕಾ, ಯಾರು ಬೇಗ ಜಗತ್ತನ್ನು ಸುತ್ಕೊಂಡ್ಬರ್ತೀರ ಅವ್ರಿಗೆ ನಾ ಹಣ್ಣನ್ನು ಕೊಡ್ತೀನಿ ಅಂತ ಹೇಳಿ. ಆ ಸುಬ್ರಹ್ಮಣ್ಯ ಅಂತ ಮಾಡ್ತಾನೆ, ನವಿಲಲ್ಲಿ ಹಿಡ್ಕೊಂಡು ಹೊಡ್ತಾ. ಆದರೆ ಗಣಪತಿ ತಂದೆ ತಾಯಿಯನ್ನೇ ಸುತ್ತಿ ದೊಡ್ಡವನು ಅನ್ನಿಸ್ಕೊಂಡು ಅದಕ್ಕೆ ಸಂಕಷ್ಟಿ ಅನ್ನುವಂಥದ್ದು ಬುದ್ಧಿಯಲ್ಲಿ ತುಂಬ ಉತ್ತಮ ಅಂತ ಹೇಳಿ ಪ್ರಚಾರ ಆಗಿ ಅವತ್ತು ಡಿಸೈಡ್ ಆಗಿ ಹೇಳಿದ್ದಂಥದ್ದೇ ದಿನವೇ ಸಂಕಷ್ಟಿ ಅಂತ ಹೇಳಿ. ಹಾಗಾಗಿ ಆ ಹಣ್ಣು ಅನ್ನುವಂಥದ್ದು ಗಣಪತಿಗೆ ಸಿಕ್ತು. ಆದರೆ ಈ ಲೋಕ ಸಂಚಾರ ಮಾಡಿದಂಥದ್ದು ಯಾರು? ಮೂರೂ ಲೋಕಗಳನ್ನು ಸಂಚಾರ ಮಾಡಿದಂಥದ್ದು ಸುಬ್ರಹ್ಮಣ್ಯ. ಹಾಗಾಗಿ ನಾಗನಿಗೂ ಸುಬ್ರಹ್ಮಣ್ಯ, ನಾಗ ಅನ್ನುವಂಥದ್ದು ಚರ, ಅವನು ಪ್ರತ್ಯಕ್ಷವಾಗಿರುವಂಥದ್ದು. ಈಗ ನಮಗೆ ಸುಬ್ರಹ್ಮಣ್ಯ ಎಲ್ಲೂ ಕಾಣೋದಿಲ್ಲ, ನವಿನ ಮೇಲೆ ಓಡಾಡೋದು ಫೋಟೋಗಳಲ್ಲಿ ಮಾತ್ರ. ರಾಜಾ ರವಿವರ್ಮ ಅನ್ನುವಂಥವನು ಆ ಕಾಲದಲ್ಲಿ ಇದ್ದಂಥ ಧ್ಯಾನವನ್ನು ತೆಗೆದುಕೊಂಡು ಒಂದು ಚಿತ್ರಣ ಕೊಟ್ಟ ನಮಗೆ, ಹೀಗೀಗಿರ್ತದೆ ಅಂತ ಹೇಳಿ. ಅದನ್ನು ನಾವು ಸುಬ್ರಹ್ಮಣ್ಯ ಅಂತೇಳಿ ಆರಾಧನೆ ಮಾಡ್ತೇವೆ. ಆದರೆ ನಾಗದೋಷವನ್ನು ಆರಾಧನೆ ಮಾಡ್ಲಿಕ್ಕೆ ನಾಗನನ್ನೇ ಆರಾಧನೆ ಮಾಡಬೇಕು. ಯಾರು ನಾಗ? ಅದೇ ಕಾಶ್ಯಪ ಮಹರ್ಷಿಯ ಆ 9 ಕಾಶ್ಯಪ ಮಹರ್ಷಿಯ ಕದ್ರುವಿನಿಗೆ ಹುಟ್ಟಿದಂಥ ಮಗುವೇ ಮಕ್ಕಳೇ ನಾಗರು ಅಂತ ಹೇಳಿ ಅವರನ್ನೇ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿರುವಂಥದ್ದು. ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡೋದ್ರಿಂದ ನಾಗದೋಷಗಳು ಪರಿಹಾರ ಆಗ್ತದೆ ಅಂತಲ್ಲ. ಹಾಗಾಗಿ ಅದನ್ನೇ ಬೇರೆ ಆರಾಧನೆ ಮಾಡಬೇಕು, ಇದನ್ನೇ ಬೇರೆ ಆರಾಧನೆ ಮಾಡಬೇಕು. ಸರಿ ಗುರುಜಿ. ಇನ್ನು ನಾಗನನ್ನು ಹೇಗೆ ಆರಾಧಿಸಬೇಕು ಅಂತ? ಸರ್ಪಾದಿ ಅಷ್ಟಕುಲ ನಾಗೇಂದ್ರನನ್ನ ಆಗಲಿ ಅಥವಾ ದೇವಾನುದೇವತೆಗಳು, ಶೈವ ಶಾಕ್ತೇಯ ವೈಷ್ಣವ, ಶಿವನ ಎಲ್ಲ ಶಕ್ತಿಗಳು, ಶಾಕ್ತೇಯ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂತಹ ದೇವತೆಯ ಎಲ್ಲ ಶಕ್ತಿಗಳು, ವಿಷ್ಣು ಸಂಬಂಧಿತವಾಗಿರ್ತಕ್ಕಂಥ ಎಲ್ಲ ಶಕ್ತಿಗಳು, ನಾಗ ಸಂಬಂಧಿತವಾಗಿರ್ತಕ್ಕಂಥ ಎಲ್ಲ ಶಕ್ತಿಗಳು, ನಾವು ಯಾವುದನ್ನೇ ಆರಾಧನೆ ಮಾಡುವುದಾದರೂ ಅವರ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ಬೇಕು. ಅನಾಚಾರಗಳನ್ನೇ ಮಾಡಿ ದೇವರಿಗೆ ಹೋಗಿ ಕೈ ಮುಗಿದ್ರೆ ಆಗೋದಿಲ್ಲ. ಸೋಹಂಭಾವೇನ ಪೂಜೆಯತ್ ಅಂತ ಹೇಳಿದರೆ ದೇವರನ್ನು ನಾವು ಅಷ್ಟು ನಾವು ಯಾವ ರೀತಿ ಮಾಮೂಲಿ ದಿನಗಳಲ್ಲಿ ಒಂದು ಊಟ ಉಪಚಾರಗಳನ್ನು ಮಾಡೋದಾದ್ರೆ ಹೇಗೆ ಮಾಡ್ತೇವೆ, ನಮಗೆ ಯಾವುದು ಉನ್ನತ ಮಟ್ಟದಲ್ಲಿದೆಯೋ ಚಂದ ಇದೆಯೋ ಆ ರೀತಿ ಮಾಡ್ತೇವೆ. ದೇವರನ್ನು ಆರಾಧನೆ ಮಾಡುವಾಗ ಮೊದಲು ಆ ತತ್ವಗಳನ್ನು ನಾವು ತಿಳ್ಕೊಳ್ಬೇಕು, ಯಾವುದು ತಪ್ಪು ಸರಿ ಇಲ್ಲ. ಅಧರ್ಮವನ್ನು ಮಾಡಿ ಧರ್ಮ ರೀತಿಯಾಗಿ ನಾವು ದೇವರನ್ನು ಹೋಗೋದಿಲ್ಲ. ಅದಕ್ಕೆ ಧರ್ಮದೈವ ಅಂತೇಳಿ ಹೇಳ್ತಾರೆ. ಅಂತ ಹೇಳಿದ್ರೆ ನಮ್ಮ ಹಿಂದೆ ಇರುವಂಥ ದೇವರಿಗೆ ನಾವು ಲಂಚ ಕೊಟ್ಟು ಕೂರಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮಲ್ಲಿರುವಂಥ ಶ್ರದ್ಧಾ ಭಕ್ತಿ, ನಾವು ಮಾಡುವಂಥ ಕರ್ಮ, ನಾವು ಮಾಡುವಂಥ ಧರ್ಮದಿಂದ ನಮ್ಮನ್ನು ದೇವರು ಕಾಯ್ತಾರೆ ಅಂತ ಹೇಳಿ. ಹಾಗೆ ಅನಾಚಾರಗಳ ಮೊದಲ ಪ್ರಾಮುಖ್ಯತೆ ಇದೆ. ಆಮೇಲೆ ನಂತರದಲ್ಲಿ ನಾಗನನ್ನು ಆರಾಧನೆ ಮಾಡುವುದು, ಸರ್ಪಾದಿ ಅಷ್ಟಕುಲ ನಾಗೇಂದ್ರನ ಆರಾಧನೆ ಮಾಡುವಂಥದ್ದು ಹೇಗೆ ಅಂತ ಕೇಳಿದರೆ, ವಿಶೇಷವಾಗಿ ನಾಗರ ಕಟ್ಟೆ ಎರಡು ವಿಷಯಗಳಿಲ್ಲಿ. ಒಂದು ರಾಮಕ್ಷೇತ್ರ, ಇನ್ನೊಂದು ಪರಶುರಾಮ ಕ್ಷೇತ್ರ ಅಂತೇಳಿ. ರಾಮಕ್ಷೇತ್ರ ಅನ್ನುವಂಥದ್ದು ನಾವೀಗ ವಾಸ ಮಾಡ್ತಿರುವಂಥದ್ದು ರಾಮಕ್ಷೇತ್ರ. ಇನ್ನು ಘಟ್ಟದ ಕೆಳಭಾಗಕ್ಕೆ ಸಮುದ್ರ ಭಾಗದಲ್ಲೆಲ್ಲ ಆ ಭಾಗದಲ್ಲಿ ನೋಡಿದರೆ ನಿಮಗೆ ನಾಗನ ಆರಾಧನೆಯೇ ಪ್ರಾಮುಖ್ಯತೆ. ಯಾಕೆ ಅಂತ ಕೇಳಿದರೆ ಅಲ್ಲಿ ದೇವರಿಗೆ ಹೆಚ್ಚು ಪ್ರಾಧಾನ್ಯ ಕೊಡೋದಿಲ್ಲ, ದೇವರಿಗೆ ಹಾಗೆ ನಾಗನಿಗೆ ಪ್ರಾಧಾನ್ಯತೆ. ಯಾಕೆ ಅಂತ ಕೇಳಿದರೆ ಅದು ಪರಶುರಾಮ ಕ್ಷೇತ್ರದಲ್ಲಿ ನಾಗನೇ ಪ್ರಾಧಾನ್ಯತೆ, ರಾಮಕ್ಷೇತ್ರದಲ್ಲಿ ದೇವರಿಗೆ ಪ್ರಾಧಾನ್ಯತೆ. ಅದಕ್ಕೆ ಇಲ್ಲಿ ನಾಗನನ್ನು ಮುಟ್ಟಿಯೂ ನಮಸ್ಕಾರ ಮಾಡ್ತಾರೆ, ಅಲ್ಲಿ ನಾಗನನ್ನು ಮುಟ್ಲಿಕ್ಕೆ ಅವಕಾಶ ಇಲ್ಲ. ಬ್ರಾಹ್ಮಣರು, ಬ್ರಹ್ಮ ಕುಟುಂಬದವರು ಮಾತ್ರ ಆ ಒಂದು ನಾಗನನ್ನು ಆರಾಧನೆ ಮಾಡಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ನಾಗನನ್ನು ಆರಾಧನೆ ಮಾಡುವಂಥದ್ದು ಹೇಗೆ? ಒಂದು ಪ್ರಾತಃ ಕಾಲದಲ್ಲಿ ನಾಗನ ಕಲ್ಲಿರುವಂಥ ಜಾಗಗಳಲ್ಲಿ ದೇವಾಲಯಗಳಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕುವಂಥದ್ದು, ಅರಳಿ ಕಟ್ಟೆಯ ಕೆಳಗಡೆ ಇರುವಂಥದ್ದು. ಸುಮ್ಮನೆ ಯಾವುದೋ ಮೊಬೈಲ್ನಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಿಂದೋ ಅಥವಾ ಬೇರೆ ಸೋಷಿಯಲ್ ಮೀಡಿಯಾದೆಲ್ಲ ನೋಟಿಫಿಕೇಷನ್ ನೋಡ್ಕೊಂಡು ಪ್ರದಕ್ಷಿಣೆ ಹಾಕೋದಲ್ಲ. ತುಂಬು ಗರ್ಭಿಣಿಗೆ ತಲೆಯ ಮೇಲೆ ಒಂದು ಕುಂಭವನ್ನಿಟ್ಟು ಆ ಕುಂಭ ನೀರು ಕೆಳಗಡೆ ಚೆಲ್ಲಬಾರ್ದು ಅಂತಾದರೆ ಆ ತಾಯಿ ಎಷ್ಟು ನಿಧಾನವಾಗಿ ನಡೀತಾಳೋ ಅಷ್ಟೇ ನಿಧಾನವಾಗಿ ನಾಗನನ್ನು ಪ್ರದಕ್ಷಿಣೆ ಹಾಕಬೇಕು. ಅರಳಿ ಕಟ್ಟೆಯ ಸಮೇತವಾಗಿ ಪ್ರದಕ್ಷಿಣೆ ಹಾಕುವಂಥದ್ದು, ಹಾಕಿ ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ಹಾಗೆ ವಿಶೇಷವಾಗಿ ನಾಗನಿಗೆ ಈ ಆಶ್ಲೇಷ ನಕ್ಷತ್ರದ ದಿನದಂದು ಆಶ್ಲೇಷ ಬಲಿಯನ್ನು, ಹಾಗೆ ಈ ಹಾಲಿಟ್ಟು ನಾಗನನ್ನು ತಂಪುಗೊಳಿಸುವಂಥ ಕೆಲಸಗಳನ್ನು, ಅದಕ್ಕೇನೇನು ತಂಪುಗೊಳಿಸ್ಲಿಕ್ಕೆ ಏನೇನು ಮಾಡ್ಬೋದು? ಹಾಲನ್ನು, ಅರಿಶಿನದಿಂದ ಅಭಿಷೇಕಾದಿಗಳನ್ನು ಮಾಡುವಂಥದ್ದು ಮಾಡ್ಬೋದು. ಖಂಡಿತ ಗುರುಜಿ, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಮೂಡಿಗೆರೆಯಿಂದ, ಪಾರ್ವತಿ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ.
ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 20 20 5 67 25 67 67. ಟೈಮಿಂಗ್ಸ್ ಹೇಳಿ. ಬೆಳಿಗ್ಗೆ 9:25. ಬೆಳಿಗ್ಗೆ 9:25. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಹಾ, ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ, ಹೇಳಿ. ನಾವು ಮೂಡಿಗೆರೆ ತಾಲೂಕಿಂದ ಮಾತಾಡೋದು. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಏನು ಅವರ ಹೆಸರು? ಪೂರ್ಣೇಶ ಅಂತ. ಹಾ, ಏನು ವಿಷಯವನ್ನ ಕೇಳಬೇಕಿತ್ತು? ಈಗ ಸ್ವಲ್ಪ ಈ ಬೇರೆ ಬೇರೆ ಅಭ್ಯಾಸಗಳು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಮನೇಲಿ ಸ್ವಲ್ಪ ಅದರಿಂದ ತೊಂದ್ರೆ. ಅದಕ್ಕೆ ವ್ಯಸನಗಳು ದೇಹವನ್ನ ಇಲ್ಲಿ ಸ್ಥಾನವನ್ನು ನೋಡಿದಾಗ, ಅವನ ಜಾತಕವನ್ನು ನೋಡಿದಾಗ ಇಲ್ಲೇನಾಗ್ತಾ ಇದೆ ಅಂತ ಕೇಳಿದ್ರೆ, ದೇಹ ಸ್ಥಿತಿ ಅನ್ನುವಂಥದ್ದು ಅಷ್ಟು ಆರೋಗ್ಯ ಸ್ಥಿತಿಯಾಗಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಹೌದು. ಮತ್ತೆ ಮಾನಸಿಕ ಸ್ಥಿತಿಗತಿಗಳು ಏನಾಗಿದೆ ಅಂತ ಕೇಳಿದ್ರೆ, ಸರಿಯಾಗಿ ಅವನ ಸಮಯವನ್ನು ಹೇಳುವುದಾದ್ರೆ 2001ರಿಂದ ಈ ಸಮಸ್ಯೆಗಳು ಅನ್ನುವಂಥದ್ದು ಶುರುವಾಗಿದೆ ಅವರಿಗೆ. ಹೌದು. 2001ರಿಂದ ತುಂಬ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಮತ್ತೆ ದೇಹಕ್ಕೆ ಮಾರಕವಾಗಿರ್ತಕ್ಕಂಥ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಹೌದು. ನಿಮ್ಮ ಮನೆಯವರ ಇವರು? ಅಲ್ಲ, ನಮ್ಮ ಮಗ ಎಂತ ಕೆಲಸ ಮಾಡೋದು? ದನಗಳು ಕಟ್ಕೊಂಡು ಜೀವನ ಮಾಡ್ತಾನೆ. ಹಾಲು ಬಂದಿದ್ದ ದುಡ್ಡೆಲ್ಲ ಅದಕ್ಕೆ ಹೋಗ್ತಿದೆ. ಅದೇ ಇಲ್ಲಿ 2015 ಮತ್ತೆ ಈ ಕಾಲಘಟ್ಟ ಅನ್ನುವಂಥದ್ದೇನಿದೆ ಅವರಿಗೆ ತುಂಬ ಸಮಸ್ಯೆ ಆದಂಥ ಸಮಯ. ಅಲ್ಲಿ ಒಂದು ಮಾನಸಿಕ ಸ್ಥಿತಿಗತಿಗಳು ಏನೋ ದೃಢವಾಗಿರ್ತಕ್ಕಂಥ ಮಾನಸಿಕವಾಗಿ ಆ ವಿಚಾರಗಳನ್ನು ಇವರು ಮನಸ್ಸಿಗೆ ತೆಗೆದುಕೊಂಡು ಅದರಿಂದ ಸ್ವಲ್ಪ ಈ ವ್ಯಸನಗಳು ಮತ್ತೆ ಸ್ನೇಹಿತ ವರ್ಗ, ಈ ಅಷ್ಟೂ ಕಾರಣಗಳನ್ನು ಇಲ್ಲಿ ಚಿಂತನೆ ಮಾಡ್ಬೋದು. ಸದ್ಯದ ಪರಿಸ್ಥಿತಿಗೆ ಈ ಶನೈಶ್ಚರನನ್ನ ಸ್ವಲ್ಪ ಆರಾಧನೆ ಮಾಡುವಂಥದ್ದು, ಶನೈಶ್ಚರನಿಗೆ ಕರಿದಂಥ ಪದಾರ್ಥಗಳನ್ನು ನೈವೇದ್ಯಕ್ಕೆ ಕೊಡುವಂಥದ್ದು, ಈ ಭೈರವ ಅನ್ನುವಂಥ ದೇವರನ್ನ ಆರಾಧನೆ ಮಾಡುವಂಥದ್ದು, ಭೈರವ ದೇವಸ್ಥಾನದಲ್ಲಿ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಕೊಡುವಂಥದ್ದು, ಇದನ್ನ ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ. ಆಯುರ್ವೇದದಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ. ಈ ಕುದುರೆಯ ಮೂತ್ರಾದಿಗಳನ್ನು ತೆಗೆದುಕೊಂಡು ಅದಕ್ಕೆ ಅಭಿಮಂತ್ರಣೆ ಮಾಡಿ ಅದನ್ನು ಇವರಿಗೆ ಪ್ರಾಶನಕ್ಕೆ ಕೊಡುವಂಥದ್ದೆಲ್ಲ ಮಾಡಬೇಕಾದ್ರೆ ಅದನ್ನೆಲ್ಲ ನಾನು ಹೇಳಲಿಕ್ಕೆ ಬರುವುದಿಲ್ಲ. ನೀವು ವೈದ್ಯಕೀಯ ಚಿಕಿತ್ಸೆಗಳನ್ನು ಅವರಿಗೆ, ಮತ್ತು ಸ್ತಂಭನಾದಿಗಳು ಇವರನ್ನು ಒಂದು ಕಡೆ ಕಟ್ಟಾಕುವಂಥ ಕೆಲಸ ಆಗಬೇಕು. ಅರ್ಥಾತ್ ಇವರು ಹೊರಗಡೆ ಹೋಗ್ದಲೇ ಇರುವಂತೆಯೋ ಅಥವಾ ಇನ್ನೇನಾದರೂ ಬಿಡಿಸುವಂಥ ಕ್ರಿಯೆಗಳನ್ನು, ಇದನ್ನು ಏನಾದರೂ ಒಂದು ಸ್ವಲ್ಪ ಪ್ರಯತ್ನ ಮಾಡಬೇಕು. ಈ ಯಾವುದೇ ಪ್ರಯತ್ನಗಳನ್ನು ಇದುವರೆಗೂ ಅವ್ರನ್ನ ಮಾಡಲಿಲ್ಲ. ಮತ್ತೆ ಅತಿ ಕೋಪದಿಂದ ಇರುವಂತಹ ವ್ಯಕ್ತಿ, ಒಬ್ಬರನ್ನ ಅನುಮಾನದಿಂದ ನೋಡುವಂತಹ ವ್ಯಕ್ತಿ. ಹಾಗಾಗಿ ಈ ಕೆಲಸಗಳನ್ನ ಮಾಡಿ, ಶನೈಶ್ಚರನನ್ನ ಹಾಗೆ ಭೈರವ ದೇವರನ್ನ ಆರಾಧನೆ ಮಾಡ್ತಾ ಬನ್ನಿ. ಸಾಧ್ಯತೆ ಇತ್ತು ಅಂತಾದ್ರೆ ಸೌಮನಸ್ಯ ಸೂಕ್ತ ಅನ್ನುವಂಥ ಸೂಕ್ತಾದಿಗಳು ಬರ್ತದೆ. ಆ ಸೂಕ್ತ ಜಪಗಳನ್ನ ಮಾಡಿಸಿ. ಎಲ್ಲಿರೋದು ನೀವು? ಮೂಡಿಗೆರೆ ತಾಲೂಕು, ಮೂಡಿಗೆರೆ. ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಅನುಷ್ಠಾನ ಉಳ್ಳಂತ ಬ್ರಾಹ್ಮಣರ ಹತ್ರ ಈ ಕೆಲಸಗಳನ್ನ ಮಾಡಿಸಿ. ಶೀಘ್ರಾತಿ ಶೀಘ್ರವಾಗಿ ಫಲ ಕೊಡ್ತದೆ. ಈ ವರ್ಷ ಏನು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಮುಂದಿನ ವರ್ಷ ಮಾರ್ಚ್ ಏಪ್ರಿಲ್ ತನಕ ತುಂಬ ಹುಷಾರಾಗಿರ್ಬೇಕು ಇವರು. ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದು ದೀರ್ಘಕಾಲದ ಶಯನ ಅಂತ ಹೇಳಿದ್ರೆ ರೆಸ್ಟ್ ಮಾಡುವಂಥ ಕೆಲಸಗಳೆಲ್ಲ ಬರಬಹುದು. ಒಮ್ಮೆ ಸರಿಯಾಗಿ ಇದನ್ನು ಪರಿಶೀಲನೆ ಮಾಡಬೇಕು. ನೇರವಾಗಿ ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಸರಿಯಾದ ಇದ್ದವ್ರ ಹತ್ರ ಜಾತಕಾದಿಗಳನ್ನು ತೋರಿಸಿ ಪರಿಹಾರಗಳನ್ನು ಮಾಡಿಕೊಳ್ಳುವಂತ ಕೆಲಸ ಮಾಡಿ. ಓಕೆ, ಧನ್ಯವಾದ. ತೊಂದರೆ ಇದೆಯಾ ಗುರುಗಳೇ? ಜೀವಕ್ಕೆ ತೊಂದರೆ ಇದೆಯಾ? ಅಲ್ಲ, ಈಗ ದೇವತಾನುಗ್ರಹವೇ ಇಲ್ಲ ಅಂದಾಗ ಇಲ್ಲಿ ಜೀವ ಹೋಗ್ತದೆ ಅಂತ ನಾವಿಲ್ಲಿ ಕುತ್ಕೊಂಡು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಮರಣ ಸಂಭವಾದಿಗಳು ಯಾವುದು ಗೋಚರಕ್ಕಿಲ್ಲ. ಜಾತಕದಲ್ಲೆಲ್ಲ ಮರಣ ಗೋಚರಗಳನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ರೋಗ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಇವನಿಗೆ ಬರ್ತದೆ. ಈಗ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಅತಿರೇಕಕ್ಕೆ ಹೋಗುವಂತ ಲಕ್ಷಣಗಳಿದೆ. ಹೌದು, ಅದೇ ಹೇಳಿದ್ದೆ. ಈಗ ಸ್ನೇಹಿತ ವರ್ಗ ಅನ್ನುವಂಥದ್ದು ತುಂಬಾ ಹಾಳು ಮಾಡುವಂತ ಲಕ್ಷಣಗಳಿಲ್ಲಿ ಕಾಣಿಸ್ತಾ ಉಂಟು.
ಸದ್ಯಕ್ಕೆ ನಾ ಹೇಳಿದಂಥ ಕೆಲಸಗಳನ್ನು ಮಾಡಿ ಆಮೇಲೆ ನೋಡುವ, ಒಳ್ಳೇದಾಗ್ತದೆ. ಆಯ್ತಾ? ಓಕೆ, ಧನ್ಯವಾದ ಪಾರ್ವತಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ನಾಗನ ಆರಾಧನೆ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ಹಾಗೆ ನಾಗನನ್ನ ಡೆಕ್ಕೆ ಬಲಿ ಸೇವೆ ಅಂತ ಮಾಡ್ತಾರೆ. ಹಾಗೆ ನಾಗನ ಸ್ತೋತ್ರಗಳನ್ನು ಗಾನಕ್ರಿಯಾರಿಪುಗೆ ಅಂತ ಹೇಳಿದರೆ ಗಾನವನ್ನು ಹಾಡುವಂಥದ್ದು, ಸರ್ಪನನ್ನು ಪ್ರೀತಿಗೊಳಿಸೋದಕ್ಕೋಸ್ಕರವಾಗಿ ಅವನನ್ನು ಗಾನಕ್ರಿಯೆ ಮಾಡಿ ಅವನನ್ನು ತೃಪ್ತಿಗೊಳಿಸುವಂಥದ್ದು. ಹಾಗೆ ನಾಗನಿಗೆ ವಿಶೇಷವಾಗಿ ನೈವೇದ್ಯಾದಿಗಳನ್ನು ಮಾಡುವಂಥದ್ದು, ಆಶ್ಲೇಷ ಬಲಿಗಳನ್ನು ಮಾಡುವಂಥದ್ದು, ಸರ್ಪ ಸಂಸ್ಕಾರಾದಿಗಳನ್ನು ಮಾಡುವಂಥದ್ದು. ಇದನ್ನು ಎಲ್ಲದನ್ನು ಒಂದೇ ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಮಸ್ಯೆಗಳಿಗೆ, ಈಗ ಈ ಬಾಧೆಯಲ್ಲಿರುವಂಥ ಗ್ರಹಗಳಿಗೆ ಆಶ್ಲೇಷ ಬಲಿಗಳನ್ನೇ ಮಾಡಬೇಕು. ಇನ್ನು ಕೆಲವೊಂದು ಈ ನಾಗನ ದೋಷಗಳಿಗೆ ಸರ್ಪ ಸಂಸ್ಕಾರಗಳನ್ನೇ ಮಾಡಬೇಕು. ಇನ್ನು ಕೆಲವೊಂದಕ್ಕೆ ನಾಗ ಪ್ರತಿಷ್ಠೆಯನ್ನೇ ಮಾಡಬೇಕು. ಇನ್ನು ಕೆಲವೊಂದಕ್ಕೆ ಸೇವೆಗಳನ್ನು ಮಾಡಿದರೂ ಸಾಕಾಗ್ತದೆ. ಹಾಗಾಗಿ ನಾಗನನ್ನು ಆರಾಧನೆ ಮಾಡುವಾಗ ವಿಶೇಷವಾಗಿ ಕೇಳುವಂಥದ್ದೇನು ಅಂತ ಕೇಳಿದರೆ, ಅವರಲ್ಲಿರುವಂತಹ ಈ ಪ್ರಾಣಿಗಳಿಗೆ ತೊಂದರೆ ಮಾಡದಲೇ ಇರುವಂಥದ್ದು. ಯಾಕೆ ಅಂತ ಕೇಳಿದರೆ, ನಾಗನ ತೊಂದರೆ ಹೇಗೆ ಬರ್ತದೆ? ನಾಗನ ಮರಿಮೊಟ್ಟೆಗಳನ್ನು ನಾಶ ಮಾಡುವಂಥದ್ದು, ನಾಗನ ಜಾಗಗಳನ್ನು ನಾವು ವಶಪಡಿಸಿಕೊಳ್ಳುವಂಥದ್ದು, ಅವನು ಓಡಾಡುವಂಥ ಜಾಗದಲ್ಲಿ ನಾವು ಮನೆಯನ್ನು ನಿರ್ಮಾಣ ಮಾಡುವಂಥದ್ದು. ಹಾಗೆ ನಾಗನನ್ನು ಎರಡು ನಾಗಗಳು ಸೇರಿರುವಾಗ ಅದನ್ನು ನೋಡಿ ನಾವು ಖುಷಿ ಪಡುವಂಥದ್ದು. ಹಾಗೆ ನಂತರದಲ್ಲಿ ಸತ್ತಂತಹ ನಾಗನನ್ನು ನೋಡಿ ಹಾಗೆಯೇ ಹೋಗಿಬಿಡುವುದು. ಇದೆಲ್ಲ ನಾಗನ ದೋಷಕ್ಕೆ ಕಾರಣ ಆಗ್ತದೆ. ಹಾಗೆ ಅದು ಯಾಕೆ ಅಂತ ಕೇಳಿದರೆ, ಯಾವುದೇ ಪ್ರಾಣಿಗಳನ್ನು ನಾವು ಹಿಂಸಿಸಬಾರ್ದು. ನಾವು ಮನುಷ್ಯ ಅನ್ನುವಂಥದ್ದನ್ನು ಉತ್ತಮ ಪ್ರಾಣಿ ಅಂತ ಹೇಳಿರುವುದೇನಕ್ಕೆ, ಬೇರೆ ಎಲ್ಲ ಪ್ರಾಣಿಗಳಲ್ಲೂ ಪ್ರೀತಿ ಭಾವವನ್ನು ನೋಡಬೇಕು ಅನ್ನುವಂಥದ್ದು. ಹಾಗೆ ಈ ನಾಗ ವಿಶೇಷ ಯಾಕೆ ಅಂತ ಕೇಳಿದರೆ, ಅವನಿಗೆ ದೈವಸ್ವ ಅನ್ನುವಂಥದ್ದಿದೆ, ದೈವಸ್ವರೂಪ ಅನ್ನುವಂಥದ್ದು ಇರುವಂಥ ಕಾರಣದಿಂದ ಅವನು ಅಷ್ಟು ತೊಂದರೆಗಳನ್ನು ಕೊಡ್ತಾನೆ. ಹಾಗಾಗಿ ನಾಗನನ್ನು ನಾವು ವಿಶೇಷವಾಗಿ ಪಂಚಮಿಗಳಲ್ಲಿ ಆರಾಧನೆಯನ್ನು ಮಾಡ್ತೇವೆ. ಹಾಗೆ ಆ ನಾಗನ ಕ್ಷೇತ್ರಗಳಿಗೆ ಹೋಗಿ ಬರುವಂಥದ್ದು, ಇದೆಲ್ಲ ಮಾಡೋದ್ರಿಂದ ನಾಗದೋಷಗಳ ಪರಿಹಾರ ಆಗ್ತದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಆನಂದ್ ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವರೇ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕೀಲೇನಹಳ್ಳಿಯಿಂದ, ದೊಡ್ಡಾಪುರ ತಾಲೂಕು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್ ಅವರೇ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 4/7/76. 4/7/76. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್ ಅವರೇ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಗುರುಗಳೇ. ಹೇಳಿ. ನಮ್ಮ ಹೆಸರು ಆನಂದ ಅಂತ. ಹಾಂ. ಈ ದುಡಿಮೆ ಮಾಡಿರೋನು ಸಂಪಾದನೆ ನಿಲ್ಲದಿಲ್ಲ ಮೇಡಮ್ ಸರ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಕೀಲೇನಹಳ್ಳಿ, ದೊಡ್ಡಾಪುರ ತಾಲೂಕು. ಇಲ್ಲಿ ನೋಡಿ, ಈಗ ಮನೆ ಇರೋದು, ಮನೇಲಿ ಎಷ್ಟು ಜನ ಇದ್ದಾರೆ? ಮನೆಯಲ್ಲಿ 5 ಜನ ಇದ್ದೀವಿ ಸರ್. ಏನು ಕೆಲಸವನ್ನು ಮಾಡೋದು ನೀವು? ನಾವು ವ್ಯವಸಾಯ. ಇಲ್ಲಿ ನೋಡಿ, ನೀವು ಓದಿರುವಂಥದ್ದು ಎಂತ ಓದಿದ್ರಿ? ಓದಿದ್ದೆ SSLC. ಸ್ವಂತ ಉದ್ಯೋಗವನ್ನೇನಾದರೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರಾ? ಸ್ವಂತ ಉದ್ಯೋಗ ಅದಕ್ಕೆ ಹಾಲು ಮತ್ತು ವ್ಯವಸಾಯ. ಅದನ್ನೇನಾದ್ರು ಮಧ್ಯಕ್ಕೆ ನಿಲ್ಸಿದಂಥದ್ದೆಲ್ಲ ಇದೀತಾ? ಇಲ್ಲ ಸರ್, ನಿಲ್ಸಿಲ್ಲ ಎಷ್ಟು. ನೋಡಿ, ಉದ್ಯೋಗದ ವಿಚಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಅನ್ನುವಂಥದ್ದು ಕಾಣಿಸ್ತಿಲ್ಲ. ಇಲ್ಲಿ ಸಂತುಷ್ಟ ಭಾವ ಅಂತ ಹೇಳಿದರೆ ಇದು ಬರ್ತಿರುವಂಥದ್ದು ಸರಿಯಾಗಿದೆ. ಆದರೆ ಸ್ವಯಂಕೃತ ಅಪರಾಧಗಳಿಂದ ಕೆಲವೊಂದು ತೊಂದರೆಗಳಾಗ್ತಾ ಉಂಟು ಅಂತ ಹೇಳಿ ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಆದರೆ ಗ್ರಹಚಾರ ಸ್ಥಿತಿಗಳು ಅಷ್ಟು ಸಮಂಜಸವಾಗಿ ನಮಗೆ ಕಾಣಿಸ್ತಾ ಇಲ್ಲ. 2012ಕ್ಕೆ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಶುರು ಆಯಿತು. ಅದಾದ ನಂತರದಲ್ಲಿ ಈ ಖರ್ಚನ್ನುವಂಥದ್ದು ಹೇಗೆ, 10 ರೂಪಾಯಿ ದುಡಿದ್ರಿ ಅಂತ ಆದರೆ 12 ರೂಪಾಯಿ ಖರ್ಚು ಮಾಡೋದು. ಎಲ್ಲ ಈ ವಿದ್ಯೆಗಳು ಅಷ್ಟು ಗೊತ್ತಿದ್ರು ಅಕಸ್ಮಾತ್ ಈಗ ವ್ಯವಸಾಯದಲ್ಲಿ ನೀವು ಮಾಡುವಂಥ ಕೆಲಸವನ್ನು ನಿಮ್ಮಿಂದನೇ ಕೇಳಿ ಇನ್ನೊಬ್ಬರು ಅದರಿಂದ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋದ್ರೂ ಸಮೇತ ನೀವಿರುವಂಥ ಜಾಗದಲ್ಲೇ ಇರ್ತೀರಿ. ಈ ದೇವತಾ ಕೆಲಸ ಅನ್ನುವಂಥದ್ದು ಏನಾದರೂ ಮಾಡಿದ್ರಾ? ಇಲ್ಲ ಸರ್, ಗುರು ಮಾಡಿಲ್ಲ. ಹೋಮ ಹವನಾದಿಗಳು ಮನೆಯಲ್ಲಿ ಮನೆ ಕಟ್ಟಿ ಎಲ್ಲ ಮಾಡ್ತಿದ್ದೀವಿ. ಅದು ಮನೆಗಾಯ್ತು, ನಿಮಗೋಸ್ಕರ ಏನಾರು ಮಾಡಿದ್ರಾ? ಶ್ರೀರಂಗಪಟ್ಟಣಕ್ಕೆ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡ್ ಬಂದ್ವಿ. ಆ ದೋಷವೇ ನಮಗಿಲ್ಲಿ ರಾಹು ಅಂದ್ರೆ ಈ ಪ್ರೇತ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ನಾ ಹೇಳ್ತೇನೆ, ಅದನ್ನ ಬರ್ಕೊಳ್ಳಿ. ಸರಿ. ಒಂದು ಕಾಳ ಸರ್ಪ ಶಾಂತಿ ಅಂತ ಹೇಳಿ ಬರ್ತದೆ. ಆ ಕಾಳ ಸರ್ಪ ಶಾಂತಿಯನ್ನ ಮಾಡಿ
ಒಬ್ಬ ಬ್ರಾಹ್ಮಣನ ಹತ್ರ ಕಾಳಸರ್ಪ ಶಾಂತಿಯನ್ನ ಮಾಡಿಸಿ, ಹಾ ಸರಿಯಾಗಿ ಅಧ್ಯಯನ ಮಾಡಿದವ್ರ ಹತ್ರ. ಹಾ ನಂತರದಲ್ಲಿ ತಿರುಪತಿಯ ಹತ್ತಿರ ಇರುವಂತ ಕಾಳಹಸ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ರಾಹು ಮತ್ತೆ ಕೇತುವಿನ ಪೂಜೆಯನ್ನ ಮಾಡಿಸಿ. ಹಾ ಸ್ವಲ್ಪ ಧರ್ಮಸ್ಥಳ, ಈ ಧರ್ಮ ದೈವಗಳು ಇರುವಂತ ಕ್ಷೇತ್ರಗಳಲ್ಲಿ ಸ್ವಲ್ಪ ತೀರ್ಥ ಸ್ನಾನವನ್ನ ಮಾಡಿ ಬನ್ನಿ. ಹಾ ಇಲ್ಲಿ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳಿದ್ರೆ ಪೂರ್ವ ಜನ್ಮದ ಕೆಲವೊಂದು ತೊಂದರೆಗಳಿಂದ ನಿಮ್ಮನ್ನ ಏನ್ ಮಾಡ್ತಾ ಇದೆ, ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. 10 ರೂಪಾಯಿ ದುಡಿಯುವಂತ ಜಾಗದಲ್ಲಿ ನೀವು ದುಡಿತಿರುವುದೇ 5 ರೂಪಾಯಿ. ಹಂಗೆ ಆಗಿರೋದು. ಆಮೇಲೆ ಸ್ವಲ್ಪ ಪ್ರತಿನಿತ್ಯ ಆದಿತ್ಯ ಹೃದಯ ಅಂತ ಹೇಳಿ ಒಂದು ಸ್ತೋತ್ರ ಬರ್ತದೆ. ಹಾ ಹಾ ಆದಿತ್ಯ ಹೃದಯವನ್ನ ಪ್ರತಿನಿತ್ಯ ಪಠನೆ ಮಾಡಿ. ಹಾ ಆಯ್ತು ಗುರುಗಳೇ. ಆಯ್ತಾ? ಈ 11 ದಿನಗಳ ಕಾಲ ಪ್ರತಿನಿತ್ಯ ಅದನ್ನ ಪಠನೆ ಮಾಡಿ. ಆಮೇಲೆ ನಿಮಗೆ ಗೊತ್ತಾಗ್ತದೆ ನಿಮ್ಮಲ್ಲಾಗುವಂತ ಬದಲಾವಣೆಗಳಾಗಿರಬಹುದು, ನಿಮ್ಮಲ್ಲಿರುವಂತ ಕೆಲವೊಂದು ಬದಲಾವಣೆಗಳು ನಿಮಗೆ ಗೊತ್ತಾಗಿ ಮತ್ತೆ ಆಮೇಲೆ ಅದನ್ನ ಯಾವುದು ಬಿಡುವುದಿಲ್ಲ. ಆದಿತ್ಯ ಹೃದಯವನ್ನು ಪಠನೆ ಮಾಡುವಂಥದ್ದು ಅಡಿಕ್ಟ್ ಆಗಿಬಿಡ್ತೀರಿ, ಅಷ್ಟು ಅನುಕೂಲತೆಗಳಾಗ್ತದೆ. ಆದಿತ್ಯ ಹೃದಯವನ್ನ ಪ್ರತಿನಿತ್ಯ ಪಠನೆ ಮಾಡಿ, ಅನುಕೂಲತೆಗಳು ನಿಮಗೆ ಗೋಚರಕ್ಕೆ ಬರ್ತದೆ. ಆಯ್ತಾ? ಓಕೆ, ಧನ್ಯವಾದ ಆನಂದ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನು ಆಶ್ಲೇಷ ಬಲಿಯನ್ನ ಯಾರೆಲ್ಲ ಮಾಡಿಸಬಹುದು ಅಂತ? ಆಶ್ಲೇಷ ಬಲಿಯನ್ನ ಹಾಗೆ ಯಾರಿಗೆ ದೋಷ ಉಂಟು ಅವ್ರು ಮಾತ್ರ ಮಾಡಬೇಕು, ಸುಮ್ಮನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಜಾತಕದಲ್ಲಿ ಈ ರಾಹು ಅನ್ನುವಂಥವ್ನು ಬಾಧೆಯಲ್ಲಿರುವಾಗ, ಹಾಗೆ ಬಾಧೆಯಲ್ಲಿ, ಹಾಗೆ ಲಗ್ನದಲ್ಲಿರುವಾಗ 6ನೇ ಮನೆಯಲ್ಲಿ, ಹಾಗೆ 6ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ, ಹೀಗೆ ಜಾತಕದಲ್ಲಿ ಕೆಲವೊಂದು ಮನೆಗಳಲ್ಲಿ ರಾಹು ಇರುವಂಥ ಕಾಲಗಳಲ್ಲಿ ಆಶ್ಲೇಷ ಬಲಿಯನ್ನೇ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಈ ಹಿಂದೆ ಒಬ್ಬ ಸರ್ಪ ಯಾಗವನ್ನು ಕೈಗೊಂಡಾಗ ಎಂತ ಮಾಡ್ತಾನೆ ಅಂತ ಕೇಳಿದರೆ, ಎಲ್ಲ ಸರ್ಪಗಳನ್ನು ತೆಗೆದು ಒಂದೊಂದು ಆಹುತಿ ಅಂತೆ ಹೋಮತ್ಕೊಂಡಕ್ಕೆ ಹಾಕ್ತಾ ಇರ್ತಾನೆ. ಆಗ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬಂದು ಆ ಸರ್ಪಯಾಗವನ್ನು ನಿಲ್ಲಿಸ್ತಾನೆ. ಅಲ್ಲಿ ಉಳಿದ ಆ ಸತ್ತು ಹೋದಂಥ ಪ್ರೇತಗಳು, ಆ ಸತ್ತು ಹೋದಂಥ ನಾಗಗಳು, ಹಾಗೆ ಇನ್ನು ಅದರಲ್ಲಿ ಅರ್ಧಂಬರ್ಧ ಹೋದಂಥದ್ದು ಅಥವಾ ಅದರಲ್ಲಿ ಗಾಯ ಆದಂಥ ಸರ್ಪಗಳು ಅನ್ನುವಂಥದ್ದೆಲ್ಲ ಇರ್ತದೆ. ಅಲ್ಲಿ ಹೋದಂಥ ಸರ್ಪಗಳಿಗೆ ಇಲ್ಲಿ ನಾವು ಬಲಿದಾನವನ್ನು ಮಾಡುವಂಥದ್ದು. ಅದಕ್ಕೆ ಅಲ್ಲಿ ಜಾಸ್ತಿ ಹೆಚ್ಚು ಪ್ರಾಶಸ್ತ್ಯ ಯಾವುದಕ್ಕೆ ಅಂತ ಕೇಳಿದರೆ ಹಾಲಿಗೂ ಅರಿಶಿನಕ್ಕೂ ಪ್ರಾಶಸ್ತ್ಯ ಅನ್ನುವಂಥದ್ದು. ಹಾಗೆ ಆಶ್ಲೇಷ ಬಲಿ ಮಾಡೋದ್ರಿಂದ ಏನಾಗ್ತದೆ ಕೇಳಿದರೆ, ಕೆಲವೊಂದು ಈ ಸಂತಾನ ಪ್ರತಿಬಂಧಕವಾಗಿರ್ತಕ್ಕಂಥ ದೋಷಗಳಾಗಿರಬಹುದು, ಅಥವಾ ಈ ನಾಗನಿಗೆ ಸಂಬಂಧಿತವಾಗಿ ನಾಗನ ಮರಿಮೊಟ್ಟೆಗಳನ್ನು ನಾಶ ಮಾಡಿ, ಸಂತತಿಯನ್ನು ನಾಶ ಮಾಡಿ, ಅದರಿಂದ ಉಂಟಾದಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಈ ಆಶ್ಲೇಷ ಬಲಿಯನ್ನು ಮಾಡಬಹುದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಶಕುಂತಲಾ ಅಂತ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಚಿಕ್ಕಮಂಗ್ಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 99 9/9 16/7/99 ಮೇಡಮ್. 16/7/99. ಓಕೆ, ಟೈಮಿಂಗ್ಸ್ ಹೇಳಿ. ಶುಕ್ರವಾರ 12:30 ಮೇಡಮ್. 12:30 ರಾತ್ರಿನ ಮಧ್ಯಾಹ್ನನ? ಮಧ್ಯಾಹ್ನ 12:30. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಎಂಥ ವಿಷಯ ಕೇಳಬೇಕಿದ್ದಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಏನು ಹೆಸರು ಅವ್ರದ್ದು? ಮನೋಹರ್ ಅಂತ. ಮನೋಹರ. ಏನು ವಿಷಯ ಕೇಳಬೇಕಿತ್ತಮ್ಮ? ಮಗ ಅದ ಏನು ವಿಷಯವನ್ನು ಕೇಳಬೇಕಿತ್ತು? ಅವನು LLB ಮಾಡ್ಯಾನೆ ಸ್ವಾಮೀಜಿ. ಹಾ, ಈಗ ಕೆಲ್ಸಕ್ಕೆ ಹೋಗ್ತಾವನೆ ಬೆಂಗಳೂರಲ್ಲಿ. ಹಾ, ಅವ್ನ ಕೆಲ್ಸದ ಬಗ್ಗೆ ಕೇಳಬೇಕಿತ್ತು. ಮದುವೆ ಮಾಡೋಣ ಅಂತ ಇದೀವಿ ಗುರುಜಿ. ಹಾ 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 ಇಲ್ಲಿ ನೋಡಿ, ಮದುವೆಯ ವಿಚಾರಗಳಲ್ಲಿ ನಿಮ್ಮ ಮಗನಿಗೆ ಆಸಕ್ತಿಯನ್ನು ನೋಡುವಾಗ ಏನಾಗ್ತಾ ಇದೆ ಅಂತ ಕೇಳಿದರೆ, ಅವ್ನು ಚಂದ್ರಾಧಿಷ್ಠಿತ ಅಂತ ಹೇಳಿದರೆ ತಟಸ್ಥ ಭಾವ. ನೀವೇನು ಹೇಳ್ತೀರಾ? ಹಾ, ಮದುವೆ ಮಾಡಿ ಅಂದರೆ ಮಾಡ್ತೇನೆ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥ ಮನಸ್ಥಿತಿಗಳು ಕಾಣಿಸ್ತಾ ಇದೆ. ಇನ್ನು ಇಷ್ಟಪಟ್ಟು ಆಗುವಂಥ ಯೋಗಗಳು ಅಷ್ಟು ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಮದುವೆ ವಿಚಾರಗಳಿಗೆ ಮುಂದುವರಿಬೋದು, ಆದರೆ ಇಲ್ಲಿ ಚಂದ್ರಾಧಿಷ್ಠಿತ ರಾಶಿಯಿಂದ ಕೆಲವೊಂದು ದುಷ್ಟಗ್ರಹಗಳಿರುವಂಥ ಕಾರಣದಿಂದ ಸಪ್ತಮದಲ್ಲಿ ಈ ಜಾತಕ ದೋಷಗಳು ಅನ್ನುವಂಥದ್ದು ಇರುವಂಥ ಕಾರಣದಿಂದ ಕೆಲವೊಂದು ದೇವತಾ ಕೆಲಸಗಳನ್ನು ಮಾಡುವಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿದ್ರೆ ದೋಷಪೂರಿತವಾಗಿರ್ತಕ್ಕಂಥ ಜಾತಕಗಳೇ ಇವನಿಗೆ ಸೆಟ್ ಆಗುವಂಥ ಯೋಗಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಮತ್ತೆ ವಿವಾಹದ ನಂತರದ ಜೀವನ ಸುಖಮಯವಾಗಿರ್ಬೇಕನ್ನುವಂಥ ದೃಷ್ಟಿಯಿಂದ ಇದನ್ನು ನಾನು ಹೇಳ್ತಾ ಇರೋದು. ಸದ್ಯಕ್ಕೆ ಅವನಿಗೆ ಒಂದು ಸ್ವಯಂವರ ಪಾರ್ವತಿ ಹೋಮವನ್ನ, ನಂತರದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನ ಮಾಡಿಸಿ.
ಆಮೇಲೆ ಮದುವೆಗೆ ಮುಂದುವರಿಲಿಕ್ಕೆ ತೊಂದರೆ ಇಲ್ಲ. ಆ ದೋಷಗಳನ್ನು ಪರಿಹಾರ ಮಾಡಿದಲೆ ಮದುವೆಗೆ ಚಿಂತನೆ ಮಾಡಬೇಡಿ, ಆಯ್ತಾ? ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ನಾಗದೋಷದಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ? ನಾಗದೋಷದಿಂದ ಚರ್ಮ ಸಂಬಂಧಿತವಾಗಿರ್ತಕ್ಕಂಥ ಕಾಯಿಲೆಗಳು ಬರ್ತದೆ, ಅಲರ್ಜಿ ಆಗುವಂಥದ್ದು, ಹಾಗೆ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು, ಅದರಿಂದ ಗರ್ಭಚೀಲದ ಆರೋಗ್ಯ ಅನ್ನುವಂಥದ್ದು ಹಾಳಾಗುವಂಥದ್ದು, ಹಾಗೆ ಕಣ್ಣಿಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು, ಸಂತಾನ ಪ್ರತಿಬಂಧಕ ದೋಷಗಳು, ವಿವಾಹ ಪ್ರತಿಬಂಧಕ ದೋಷಗಳು, ಇವೆಲ್ಲವೂ ನಾಗನಿಂದನೇ ಉಂಟಾಗ್ತದೆ. ಹಾಗೆ ಬೇರೆ ಬೇರೆ ದೇವತೆಗಳ ದೋಷಗಳಿಂದನೂ ಈ ದೋಷಗಳು ಬರ್ತದೆ. ಆದರೆ ವಿಶೇಷವಾಗಿ ನಾಗನಿಗೆ ಸಂಬಂಧಿತವಾಗಿ ಈ ದೋಷಗಳು ಅನ್ನುವಂಥದ್ದು ಬರ್ತದೆ. ಹಾಗೆ ಕೆಲವೊಂದನ್ನು ನಾವು ಸೇವೆ ಮಾಡಿ, ಭಗವಂತನ ಸೇವೆಯನ್ನು ಮಾಡಿ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಇನ್ನು ಕೆಲವೊಂದನ್ನು ಆಯುರ್ವೇದ ದೃಷ್ಟಿಯಲ್ಲಿ ಅಥವಾ ಆ ತುಪ್ಪ ಅನ್ನುವಂಥದ್ದೇನು ಘೃತ ಅಂತ ಹೇಳ್ತೇವೆ, ಆ ಘೃತಕ್ಕೆ ಆ ದೇವರ ಮೂಲ ಮಂತ್ರಗಳನ್ನು ಅಭಿಮಂತ್ರಣೆ ಮಾಡಿ, ಆ ಅಭಿಮಂತ್ರಣೆ ಮಾಡಿದಂಥ ತುಪ್ಪವನ್ನು ಔಷಧ ರೂಪದಲ್ಲಿ ಪ್ರಾಶನ ಮಾಡೋದ್ರಿಂದ ಕೆಲವೊಂದು ದೋಷಗಳು ಹೋಗ್ತದೆ. ಈಗ ನಾವು ಕೆಲವರಿಗೆ ಹೇಳ್ತಾ ಇರ್ತೇವೆ, ಕಲ್ಯಾಣಕ ಘೃತ, ಪಂಚಗವ್ಯ ಘೃತಗಳಿಗೆ ನೀವು ಇಂಥ ಮಂತ್ರಗಳನ್ನು ಅಭಿಮಂತ್ರಣೆ ಮಾಡಿ ಅದನ್ನು ತಗೊಳ್ಳಿ ಅಂತೇಳಿ. ಯಾಕೆ ಅಂತ ಕೇಳಿದರೆ, ತುಪ್ಪ ಅನ್ನುವಂಥದ್ದು, ಘೃತ ಅನ್ನುವಂಥದ್ದು ಮನುಷ್ಯನ ದೇಹವನ್ನು ಕ್ಲೀನ್ ಮಾಡಿ ಬಿಡ್ತದೆ. ಅದನ್ನು ತಗೊಳ್ಳುವಂಥ ರೀತಿಯಲ್ಲಿ ನಾವು ತಗೊಂಡಾಗ ಅದನ್ನೇ ಹೆಚ್ಚಾಗಿ ತಗೊಂಡ್ರೆ ನಾವೇನು ಮಾಡ್ತೇವೆ, ದೇಹ ಗಾತ್ರ ಜಾಸ್ತಿ ಆಗಲಿಕ್ಕೂ ಸಾಕು, ಅದನ್ನು ಔಷಧ ರೂಪದಲ್ಲಿ ತಗೊಳ್ಳುವಂಥದ್ದಿದೆ. ಯಾಕಂದರೆ ಎಲ್ಲ ದೇವರ ಪೂಜೆಗಳನ್ನು ನಾವು ಪೂಜೆ ಮಾಡಿದ ಕೂಡಲೇ ಸರಿ ಆಗ್ತದೆ ಅಂತಲ್ಲ. ಆ ದೇವರನ್ನು ನಮಗಿರುವಂಥ ದೋಷಕ್ಕೆ ಆ ದೇವರನ್ನು ಹೇಗೆ ಪೂಜೆ ಮಾಡಬೇಕು ಅದನ್ನು ನಾವು ಔಷಧ ರೂಪದಲ್ಲೂ ತಗೊಳ್ಬೋದು. ಇಲ್ಲ ಅಂತ ಹೇಳಿದರೆ ಸೇವೆಯನ್ನು ಮಾಡಿಯೂ ಆ ದೋಷವನ್ನು ಪರಿಹಾರ ಮಾಡಿಕೊಳ್ಬೋದು. ಹಾಗೆ ನಾಗನನ್ನು ಬರೀ ದೇವತಾನುಗ್ರಹಕ್ಕೋಸ್ಕರವಾಗಿ ನಾವು ಪೂಜೆಯನ್ನು ಮಾಡಬಹುದು, ನಂತರದಲ್ಲಿ ಈ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿಯೂ ಸರಿ ಮಾಡಿಕೊಳ್ಬೋದು. ಇನ್ನೊಂದು ಆಯಾಮದಲ್ಲಿ ನೋಡಿದಾಗ ಆ ಔಷಧ ರೂಪದಲ್ಲಿಯೂ ಇದನ್ನು ತಗೊಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ಘೃತವನ್ನು ಹೇಳಿದೆ. ಮತ್ತು ಇನ್ನು ನಾಗನಿಗೆ ಈ ಅರಿಶಿನಗಳನ್ನು ನಾಗನ ಹತ್ರ ಇಟ್ಟು, ಈಗ ಊರ ಕಡೆ ಎಲ್ಲ ಮಾಡ್ತಾರೆ ಕೆಲವೊಂದು ಸೇವೆಗಳನ್ನು, ನಾಗನನ್ನು ಈ ಗಂಧದ ಆಕಾರದಲ್ಲಿ ಅರಿಶಿನವನ್ನು ನೀರಿನಲ್ಲಿ ಹಾಲಿನಲ್ಲೆಲ್ಲ ಮಿಕ್ಸ್ ಮಾಡಿ ಗಂಧದ ರೂಪದಲ್ಲಿ ಇಟ್ಟು ಅದು ನಾಗನ ಮೇಲೆ ಇಟ್ಟು ಆ ನಾಗನಿಗೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಕೊಟ್ಟು ಪ್ರಸನ್ನ ಪೂಜೆ ಆದ ನಂತರದಲ್ಲಿ ಆ ಅರಿಶಿನವನ್ನು ದೇಹಕ್ಕೆ ಲೇಪನ ಮಾಡಿಕೊಳ್ಳುವಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗೆ ನಾವು ಮಾಡುವಂಥದ್ದು ನಮಗೆ ಯಾವುದು ಅವಶ್ಯಕತೆ ಇದೆಯೋ ಆ ರೀತಿಯಾಗಿ ದೇವರನ್ನು ಆರಾಧನೆ ಮಾಡಬೇಕು. ಅದು ಹೇಗೆ ಗೊತ್ತಾಗ್ತದೆ ಅಂತ ಕೇಳಿದ್ರೆ ಮತ್ತೆ ಅಲ್ಲಿಗೆ ಬರೋದು, ನಿಮ್ಮ ಜಾತಕವನ್ನು ವಿಮರ್ಶೆ ಮಾಡಿಕೊಳ್ಳಿ, ಆ ಇರುವಂಥ ದೋಷದ ಹೇಗಿದೆ ಅನ್ನುವಂಥದ್ದು ನೋಡ್ಕೊಂಡು ಅದಕ್ಕೆ ನೀವು ಪರಿಹಾರಾದಿಗಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಈ ಕುರಿತಾಗಿ ಏನು ಹೇಳ್ತೀರಾ ಅಂತ? ಸರ್ಪಾದಿ ಅಷ್ಟಕುಲ ನಾಗೇಂದ್ರ, ಈ ನಾಗನನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥದ್ದು ನೀವು ಮಾಡ್ತಿರೋ ಬಿಡ್ತಿರೋ ನಮಗೆ ಗೊತ್ತಿಲ್ಲ, ಆದರೆ ಅದನ್ನು ಅಪಚಾರವಂತೂ ಮಾಡಬೇಡಿ. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ನಾಗ ಅಂದರೂ ಕೂಡ ಅಲ್ಲಿ ಹೋಗ್ತಿದ್ದಾಗೆ ಒಂದು ಅಸಹ್ಯಕರವಾಗಿರ್ತಕ್ಕಂಥ ವಾಸನೆ ಬರುವಂತೆ ಮಾಡಿಟ್ಟಿದ್ದಾರೆ. ನಿಮಗೆ ಮಾಡಲಿಕ್ಕೆ ಆಗಲಿಲ್ಲ, ನೀವು ಹಾಲು ತೊಗೊಂಡೋಗಿ ಎರೆದ್ರೂ ಕೂಡಲೇ ನಾಗ ಪ್ರಸನ್ನ ಆಗೋದಿಲ್ಲ. ಆದರೆ ಆ ಜಾಗವನ್ನು ಮಲಿನತೆ ಮಾಡಿದ್ರೂ ಸಮೇತ ಏನಾಗ್ತದೆ ಕೇಳಿದ್ರೆ ಆ ದೋಷಗಳು ಬರ್ತದೆ. ಅದಕ್ಕೆ ಬ್ರಾಹ್ಮಣರು ಇದ್ದಾರೆ, ಹೇಗೆ ನಿಮ್ಮ ಮನೇಲಿ ಕೆಲಸದವ್ರು ಇದ್ದಾರೋ ಹಾಗೆ ದೇವರನ್ನು ಪೂಜೆ ಮಾಡಲಿಕ್ಕೆ ತಿಳಿದಂಥ ಬ್ರಾಹ್ಮಣರಿದ್ದಾರೆ. ಅವರಿಗೆ ಪೂಜಾ ವಸ್ತುಗಳನ್ನು ಕೊಡಿ, ಅವರ ಕೈಲಿ ಮಾಡಿಸಿ. ನೀವು ಮಾಡೋದು ದೊಡ್ಡ ವಿಷಯ ಅಲ್ಲ, ನೀವು ಮಾಡೋದು ಬೇಡ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ಹಾಗಾಗಿ ಶಾಸ್ತ್ರ ರೀತಿಯಲ್ಲಿ ಏನು ಹೇಳಿದ್ದಾರೆ ಅದನ್ನು ಪೂಜೆ ಮಾಡಿ ನಾಗನ ಅನುಗ್ರಹವನ್ನು ಪಡ್ಕೊಳ್ಳಿ, ಅನಾನುಕೂಲವನ್ನು ಪಡ್ಕೊಳ್ಬೇಡಿ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.